ಬೆಂಕಿ ಹಚ್ಚಕ್ ಕೆಲಸನ ಪ್ರತಾಪ್ ಅವರು ದಯವಿಟ್ಟು ಬಿಡಬೇಕು. ಜನಗಳ ಮಧ್ಯೆ ಬೆಂಕಿ ಹಚ್ಚಕ್ ಮಾತ್ರ ಇಲ್ಲಿ ಕರಿಬೇಡಿ, ಅವ್ರನ್ನ ಕರಿಬೇಡಿ. ಹಿಂದೂ ಅಲ್ಲ, ಹಿಂದೂ ಬೈದು ಕನ್ನಡದ ಬಗ್ಗೆ ಏನ್ ಕನ್ನಡದ ಬಗ್ಗೆ ಬೈತಾರೆ ಅವರು. ಈಗ ನೀವು ಧರ್ಮ 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 ಅಂತಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ದರ್ಗಾಗಳಿಗೆ ಹೋಗಿ ಆ ಚಾದರ್ ಹೊಸ್ತಾರಲ್ಲ, ಊದು ಇದೋಸ್ತಾರಲ್ಲ ಗೋರಿಗಳ ಮೇಲೆ, ಅವಾಗ ಯಾಕೆ ನೀವು ತಡೆಯಲ್ಲ ಬಿಜೆಪಿ ಅವರು? ಹೋಗ್ಬೇಡಿ ಇಲ್ಲಿಗೆ ಅಂತ ಯಾಕೆ ಹೇಳಲ್ಲ ಪ್ರಧಾನಮಂತ್ರಿಗೆ ನೀವು? ಸರ್ಕಾರನೂ ಒಂದು ಕಮಿಟಿಯಿಂದ ಏನು ದಸರಾ ಕಮಿಟಿ ಇರ್ತದೆ, ಒಂದೊಂದು 50-60 ಜನ ಮೆಂಬರ್ಸ್ಗಳಿರ್ತಾರೆ. SP, ಪ್ರತಿಯೊಂದು DC ಎಲ್ಲ ಇರ್ತಾರೆ, ಉಸ್ತುವಾರಿ ಸಚಿವರು ಇರ್ತಾರೆ. ಎಲ್ಲ ಕೂತ್ಕೊಂಡೆ ಸಾಧಕ ಬಾಧಕ ಯೋಚನೆ ಮಾಡಿ ಸರ್ಕಾರಿ ಅಧಿಕಾರಿಗಳು ಹೇಳಲ್ವಾ, ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ, ಕೋರ್ಟ್ ಇದು ಮಾಡುತ್ತೆ, ತೊಂದರೆ ಆಗುತ್ತೆ ಅಂತೆಲ್ಲ ಹೇಳಿ ಎಲ್ಲ ಮಾಡಿ ಚರ್ಚೆ ಮಾಡಿನೇ ಆಯ್ಕೆ ಮಾಡೋದು. ಯಾರನ್ನ ಉದ್ಘಾಟನೆ ದಸರಾ ಮಾಡಬೇಕು ಅನ್ನೋದು ಆಯ್ಕೆ ಮಾಡೋದು. ಅದೇ ಸಾಧಕ ಬಾಧಕ ಎಲ್ಲ ತಿಳ್ಕೊಂಡೆ ಸುಮ್ಮನೆ ಸರ್ಕಾರ ನಡೆಸೋರು ಶಿಕ್ಷಿತವ್ರನ್ನ ಕರೆಯೋಕ್ಕಾಯ್ತದ? ತೂಕ ಬೇಡವಾ? ಜಾಗಕ್ಕೆ ವ್ಯಕ್ತಿತ್ವ ಬೇಕು ಅವ್ರಿಗೆ, ಅವ್ರೇನೋ ಒಂದು ಸಾಧನೆ ಇರಬೇಕು ಅವ್ರಿಗೆ. ಅದಕ್ಕೋಸ್ಕರ ಸರ್ಕಾರ ಎಲ್ಲ ತೀರ್ಮಾನ ಮಾಡಿ 9 ಆಯ್ಕೆ ಮಾಡಿರ್ತಾರೆ. ಏನು ಇವ್ರನ್ನೇ ಕರಿಬೇಕು, ಇವ್ರು ಕರೆದ್ಬಿಟ್ರೆ BJP ಅವ್ರಿಗೆ ಕೆಟ್ಟದಾಗಲಿ, ನಾವು ಕರೆದ್ಬಿಟ್ರೆ ನಮ್ಗೆ ಒಳ್ಳೇದಾಗಲಿ ಅಂತ ಯಾರೇನು ಮಾಡಲ್ಲ. ಅಧಿಕಾರಿಗಳು ಎಲ್ಲ ಮಾಡಿ ಅವ್ರದ್ದು ಏನು ಕೊಡುಗೆ ಇರ್ತದೆ, ನಮ್ಮ ನಾಡ ಹಬ್ಬಕ್ಕೆ ಏನು ಕೊಡುಗೆ ಇರ್ತದೆ ಆ ದಿಸೆ ಮೇಲೆ ಅವ್ರನ್ನ ಕರೆಯೋದು ಹೊರತು ನೀವು ಸ್ವಾರ್ಥಕ್ಕೆ ಕರಿಬೋದೇನೋ. ನೀವು ಕರಿಬೋದು ಸ್ವಾರ್ಥಕ್ಕೆ, ಮಾಡಿದ್ದೀರಿ ಹಿಂದೆ ಎಲ್ಲ ನೀವು ಮಾಡ್ಕೊಂಡಿದ್ದೀರಿ. ನಿಮ್ಗೆ ಯಾರು ಬೇಕು ಅವ್ರು ಕರ್ಕೊಂಡು ನಿಮಗೆ ಯಾವಾಗಲೂ ಧರ್ಮ 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 ಅನ್ಕೊಂಡು ನೀವು ಸಾಹಿತಿಗಳನ್ನ ಅವ್ರನ್ನ ಎಲ್ಲರೂ ಕರೆದಿದ್ದೀರಿ. ಬೇಕಾದಷ್ಟು ಸಾಹಿತಿ ನೀವು, ನಿಮ್ಗೆ ಯಾರು ಬೇಕು ಸಾಹಿತಿಗಳು ಕರ್ಕೊಂಡಿದ್ದೀರಿ. ಈಗ ಸದ್ಯದಲ್ಲಿ ಇವರು ಬೂಕರ್ ಪ್ರಶಸ್ತಿ ಪಡೆದಿರಲ್ಲ, ಕನ್ನಡದಲ್ಲೇ ಬರ್ದು ಕನ್ನಡಾಂಬೆ ಒಂದು ಗೌರವ ಕೊಟ್ಟರೆ. ಕನ್ನಡ ಹಬ್ಬ ಇದು, ನಾಡ ಹಬ್ಬ ದಸರಾ ಕನ್ನಡ ಹಬ್ಬ. ಅದರಿಂದ ಇವ್ರನ್ನ ಕರೆದು ಗೌರವಿಸ್ಬೇಕು ಅಂತ ಈಗ ಒಂದು ಹಿರಿಮೆ ಸಿಕ್ಕೈತೆ ನಮ್ಮ ಕರ್ನಾಟಕಕ್ಕೆ. ಇದು ಒಂದು ಮಾಡಿದ್ರೆ ಅವ್ರ ಕೈ ಉದ್ಘಾಟನೆ ಮಾಡಿದ್ರೆ ಇಡೀ ದೇಶಕ್ಕೆಲ್ಲ ಗೊತ್ತಾಗುತ್ತೆ ಯಾರಪ್ಪ ಇಂಥವ್ರು ಅಂತ. ಇನ್ನು ಮುಂದೆ ಸ್ಫೂರ್ತಿ ಆಗ್ಬೋದು ಬೇರೆಯವ್ರಿಗೆಲ್ಲ. ನಾವು ಮಾಡಬೇಕು, ನಾವು ಬರೀಬೇಕು, ನಮ್ಮ ಲ್ಯಾಂಗ್ವೇಜಲ್ಲಿ ನಾವು ಬರೆದ್ರು ನಮ್ಮ ಭಾರತಕ್ಕೆ ಒಂದು ಪ್ರಶಸ್ತಿ ತರಬೇಕು ಅನ್ನೋದು ಈ ಯುವ ಕವಿಗಳಿರ್ತಾರೆ, ಅವ್ರಿಗೆಲ್ಲ ಒಂದು ಸ್ಫೂರ್ತಿ ಆಯ್ತದೆ. ಅದನ್ನು ಮರೆಮಾಚಿ ಇವರು ಧರ್ಮಕ್ಕೆ ಆಚಾರ ಆಯ್ತದೆ, ಧರ್ಮಕ್ಕೆ ಇದಾಯ್ತು, ಕುಂಕುಮ ಇಟ್ಕೊಂಡು ಬಳೆ ಹಾಕೊಂಡು ಹೂ ಮುಡ್ಕೊಂಡು ಬರಲಿ ಅಂತಂದರೆ ಅದು ಯಾವ ಧರ್ಮಕ್ಕೆ ಏನು ಪ್ರಚಾರ ಆಯ್ತದೆ? ಏನು ದೇವಸ್ಥಾನದ ಟ್ರಸ್ಟಿಯವ್ರು ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಾ? ನಮ್ಮ ಬರೀ ನಮ್ಮ ಆಚಾರ ಮಾಡ್ತಾರೆ, ನಮ್ಗೆ ಇದು ಮಾಡ್ತಾರೆ, ನಾವು ಅವ್ರ ಕೈಲಿ ಪೂಜೆ ಮಾಡಿಸ್ತಾ ಇದ್ದಾರೆ ಸರ್ಕಾರ? ಬರೀ ಪುಷ್ಪಾರ್ಚನೆ ಮಾಡಿಸೋದು ಸರ್ಕಾರ ಅವ್ರ ಕೈಲಿ. ಮತ್ತು ಅದನ್ನು ಉದ್ಘಾಟನೆ ಅಂತ ಹಿರಿಯರೊಬ್ಬರು ನಾಡಿಗೆ ಬೇಕಾದಂಥವ್ರು ನಾಡ ಹಬ್ಬಕ್ಕೆ ಇಂಥವ್ರ ಸೂಕ್ತವಾದ ವ್ಯಕ್ತಿ ಅಂತ ಕರ್ಕೊಬಂದು ಬಾನು ಮುಸ್ತಾಕ್ ಮೇಡಮ್ ಅವ್ರ ಕೈಲಿ ಮಾಡಿಸ್ತಾವ್ರೆ. ಅದರಿಂದ ಹಿಂದೆ ಬೇಕಾದಷ್ಟು ಸುಧಾರಣೆಗಳಿವೆ, ಎಲ್ಲ ಮಾಡೋರೆ. ಎಲ್ಲ ಬಂದು ಉದ್ಘಾಟನೆ ಮಾಡೋರೆಲ್ಲ ಒಂದೊಂದು ಸಾಹಿತ್ಯದಲ್ಲೋ ಮತ್ತೊಂದು ಎಲ್ಲ ಸಾಧನೆ ಗೈದಿರೋ ವ್ಯಕ್ತಿಗಳಲ್ಲೇ ಮಾಡಿಸೋರೆ. ಇವರು ಅಷ್ಟೇ, ಬಾನು ಮುಸ್ತಾಕ್ ಅವರೇನು ಸಾಧನೆ ಕಮ್ಮಿ ಮಾಡಿದಾರಾ? ಬೂಕರ್ ಪ್ರಶಸ್ತಿ ಅನ್ನೋದು ಒಂದು ದೊಡ್ಡ ಪ್ರಶಸ್ತಿನ ತಂದುಕೊಟ್ಟು ಗೌರವ ಅಲ್ವಾ, ಕರ್ನಾಟಕ ಹಿರಿಮೆಗಲ್ವಾ? ಈಗ ಯಾರು ಬೂಕರ್ ಪ್ರಶಸ್ತಿ ಯಾರು ತಗೊಂಡವ್ರು ಯಾರು ಹೇಳ್ತಾರೆ? ನೀವು ಬಾನು ಮುಸ್ತಾಕ್ ಅಂತಲೇ ಹೇಳ್ಬೇಕು, ನಮ್ಮ ಕರ್ನಾಟಕದವರೇ ಅಂತಲೇ ಹೇಳ್ಬೇಕು. ಆದ್ದರಿಂದ ಈಗ ನೀವು ಧರ್ಮ 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 ಅಂತಿರಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ದರ್ಗಾಗಳಿಗೆ ಹೋಗಿ ಆ ಚಾದರ್ ಹೊಸ್ತಾರಲ್ಲ, ಊದು ಇದೋಸ್ತಾರಲ್ಲ ಗೋರಿಗಳ ಮೇಲೆ, ಅವಾಗ ಯಾಕೆ ನೀವು ತಡೆಯಲ್ಲ BJP ಅವರು? ಹೋಗ್ಬೇಡಿ ಇಲ್ಲಿಗೆ ಅಂತ ಯಾಕೆ ಹೇಳಲ್ಲ ಪ್ರಧಾನಮಂತ್ರಿಗೆ ನೀವು? ಅವ್ರನ್ನ ನಮಾಜ್ ಮಾಡೋಕೆ ಹೋಗ್ತಾರ? ಕರೆದಿರ್ತಾರೆ ಗೌರವವಾಗಿ, ನಮ್ಮ ಪ್ರಧಾನಿ ದೇಶಕ್ಕೆ ಅಂದ್ಬಿಟ್ಟು ಕರೆದು ಅವ್ರು ಗೌರವ ಸೂಚಿಸೋಕ್ಕೆ ಕರೆದಿರ್ತಾರೆ. ಇವರು ಅದೇ ಗೌರವದಿಂದ ಮೋದಿಯವರು ಸಹ ಹೋಗಿ ಅಲ್ಲಿ ಏನು ಸಂಪ್ರದಾಯ ಏನಿರ್ತಾರೆ ಸಂಪ್ರದಾಯ ಮಾಡಿ ಬರ್ತಾರೆ. ಅಲ್ಲೇ ನಮಾಜ್ ಮಾಡ್ಕೊಂಡು ಕುಂತಿರ್ತಾರ ಮೋದಿಯವ್ರೂ? ಅದು ತಿಳ್ಕೊಳ್ಳಲ್ವ? ಯಾಕೆ ನೀವು ಮೋದಿಯವ್ರನ್ನ ತಡೆಯಲ್ಲ? ಹೋಗ್ಬೇಡಿ ಯಾಕೆ ಹೋಗ್ತಾರೆ ನೀವು? ನಮ್ಗೆ ಆಗಲ್ಲ ಮೋದಿಯವ್ರು ತಡಿಬೇಕು, ಅವ್ರು ಇದು ಹಿಂದೂ ಮುಸ್ಲಿಮ್ ಸರಿ ಇಲ್ಲ ನೀವು ಯಾಕೆ ತಡೆಯಲ್ಲ ನೀವು ಅವ್ರಿಗೆ? ಬರೀ ನೀವು ಕರ್ನಾಟಕದಲ್ಲಿ ಜನಗಳ ಮಧ್ಯೆ ಬೆಂಕಿ ಹಚ್ಚಕ್ಕೆ ಮಾತ್ರ ಇಲ್ಲಿ ಕರಿಬೇಡಿ, ಅವ್ರನ್ನ ಕರಿಬೇಡಿ. ಹಿಂದೂ ಅಲ್ಲ, ಹಿಂದೂ ಬೈದು ಕನ್ನಡದ ಬಗ್ಗೆ ಏನು ಕನ್ನಡದ ಬಗ್ಗೆ ಬೈತಾರೆ ಅವರು? ಏನು ಬೈಯೋಕ್ಕಾಯ್ತದೆ? ಕನ್ನಡಾಂಬೆ ಮಕ್ಕಳಾಗಿ ಏನು ಬೈಯೋಕ್ಕಾಯ್ತದೆ ಅವರೆಲ್ಲ? ಅದರಿಂದ ಈ ಬೆಂಕಿ ಹಚ್ಚೋ ಕೆಲಸನ ಪ್ರತಾಪ್ ಅವರು ದಯವಿಟ್ಟು ಬಿಡಬೇಕು. ಜನಗಳಲ್ಲಿ ವಿಷ ತುಂಬಾರ್ದು. ನೀವು ಜನಗಳ ಅಭಿವೃದ್ಧಿ ಕೆಲಸ ಬಂದು ಚರ್ಚೆ ಮಾಡ್ಕೊಂಡು ಉತ್ತೇಜನ ಕೊಡಿ ಯುವಕರಿಗೆ, ಒಳ್ಳೇದು ಹೇಳಿ, ಹಿಂಗೆ ಮಾಡಿ ಈ ಥರ ಓದಿ ಹಿಂಗೆ ಮಾಡ್ಕೊಳ್ಳಿ ಅಂತ ನೀವು ಆ ಥರ ಧೈರ್ಯ ತುಂಬಿ. ಎಷ್ಟೊಂದು ಜನ ಓದಿ ಕೆಲಸ ಇಲ್ಲದೆ ನಿಂತಿರ್ತಾರೆ, ಅವ್ರಿಗೆಲ್ಲ ಸ್ಫೂರ್ತಿದಾಯಕವಾಗಿ ಹಿಂಗೆಲ್ಲ ಹಿಂಗೆ ಮಾಡಿ ಇಂಥದ್ದು ಜಾಬ್ ಆಪರ್ಚುನಿಟೀಸ್ ಹೋಗಿ ಅಂತ ಅದೆಲ್ಲ ಮಾಡಿ ನೀವು ಜನಗಳಿಗೆ ಆ ಥರ ಹತ್ರ ಆಗಿ ಹಿಂದೂ ಮುಸ್ಲಿಮ್ಸ್ ಗಲಾಟೆ ತಂದು ಆ ಥರ ಜನಗಳಿಗೆಲ್ಲ ತಂದು ಇಡೀ ಕರ್ನಾಟಕ ನೋಡಿ ಒಂದು ವಾರ 15 ದಿವಸ ಬರೀ ಇದನ್ನೇ ಹಾಕೊಂಡು ರುಬ್ಬಿದ್ರು ಎಲ್ಲ ಚಾನಲ್ ಅವರು. ಎಲ್ಲರೂ ಹಾಕೊಂಡು ಇದನ್ನೇ ಚರ್ಚೆ ಆಗೋ ಜನಗಳು, ಬೇರೆ ಏನು ವಿಷಯನೇ ಬೇಕಾಗಿಲ್ವಾ? ದಸರಾ ಆಚರಣೆ ಇನ್ನೂ ಹೆಚ್ಚಾಗಿ ಮಾಡಿ ಅನುದಾನ ಕೊಡಿ. ನಮ್ಮ ಮೈಸೂರು ಎಲ್ಲ ಜಗತ್ತಿಗೆ ಪ್ರಸಿದ್ಧ ದಸರಾ ಹಬ್ಬ, ಇನ್ನೂ ಚೆನ್ನಾಗಿ ಅನುದಾನ ಕೊಡಿ ಸರ್ಕಾರದಿಂದ, ಚೆನ್ನಾಗಿ ಮಾಡಿ ನಾವೆಲ್ಲ ಜೊತೆ ಸೇರ್ಕೊಂಡು ಮಾಡೋವಂತ ಅದೊಂದು ಮಾತು ಹೇಳಿಲ್ಲ ನೀವು. 10 ವರ್ಷ ಸಂಸದರಾಗಿದ್ದೀರಿ ಪ್ರತಾಪ್ ಸಿಂಹ ಅವರೇ. ಜನಗಳಿಗೆ ಹತ್ರ ಈ ಥರ ಹತ್ರ ಆಗಿ ಒಳ್ಳೇದು ಹೇಳಿ ಕೆಟ್ಟದ್ದು ಹೇಳಿ ಬಂದು ಒಬ್ರಿಗೊಬ್ರಿಗೆ ಕೋಮು ದ್ವೇಷ ಹಬ್ಬಿಸೋದು ಚೆನ್ನಾಗಿದ್ದೀವಿ. ಫ್ರೆಂಡ್ಸ್ ಎಲ್ಲ ನಾವು ಮುಸ್ಲಿಮ್ಸು ಹಿಂದೂ ಎಲ್ಲ ಚೆನ್ನಾಗಿದ್ದೀವಿ. ಅವ್ರ ಮಧ್ಯೆ ಬೀಜ ಬಿತ್ತಿ ನಾವು ಯೋಚನೆ ಮಾಡಿ ಏನಪ್ಪ ಇದು ಹಿಂಗಂತಲ್ಲ ಏನು ಉಂಟಾ ಅಂತ ನಾವು ಎಲ್ಲ ಥರ ಮಾತಾಡೋಕ್ಕಾಗುತ್ತೆ. ನಮಗೂ ಬರುತ್ತೆ, ನಿಮ್ಗೊಬ್ರಿಗೆ ಬರೋದಿಲ್ಲ. ಎಲ್ಲ ಕಡೆಗೂ ಅಲ್ಲಿ ಮೊನ್ನೆ ಮಂಡ್ಯದಲ್ಲಿ